ದಿನನಿತ್ಯ ಜೀವನದಲ್ಲಿ ನಾವು ಹಲವಾರು ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತೀವಿ. ಹಾಗೆ ಹಲವಾರು ಮಠ ಮಂದಿರಗಳಿಗೂ ಕೂಡ ಭೇಟಿಯನ್ನ ಕೊಡ್ತೀವಿ. ಆದ್ರೆ ಕೆಲವೊಂದು ಧಾರ್ಮಿಕ ಸ್ಥಳಗಳಲ್ಲಿ ನಮಗೆ ದೇವರನ್ನ ಕಂಡಿರುವ ಅಥವಾ ದೇವರೇ ನಮ್ಮ ಜೊತೆ ಇರುವ ಅನುಭವ ಆಗುತ್ತೆ. ಅದರಲ್ಲಿ ಒಂದು ಜನಪ್ರಿಯ ಧಾರ್ಮಿಕ ಕ್ಷೇತ್ರ ಅಂದ್ರೆ ಅದು ಕೊರಗಜ್ಜನ ಸನ್ನಿಧಿ. ಇವತ್ತು ಕೊರಗಜ್ಜನ ಸನ್ನಿಧಿಯ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸಿಕೊಡ್ತೇನೆ. ಅದಕ್ಕೂ ಮೊದಲು ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಕೊರಗಜ್ಜನ ದೇವಸ್ಥಾನವು ತುಳುನಾಡು ಪ್ರದೇಶದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಯಾವಾಗಲೂ ಭಕ್ತರಿಂದ ತುಂಬಿದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನಾವು ದಕ್ಷಿಣದಿಂದ ಉತ್ತರದ ಕಡೆಗೆ ಗಮನಿಸುತ್ತಾ ಬಂದರೆ ಕೊರಗಜ್ಜನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಮಂಗಳೂರು ಸೇರಿದಂತೆ ದಕ್ಷಿಣದ ಹಲವು ಭಾಗಗಳಲ್ಲಿ ಇವರನ್ನ ಕೊರಗಜ್ಜ ಎಂದೇ ಕರೆಯುತ್ತಾರೆ. ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಜೀವಂತ ಮಾನವನಾಗಿದ್ದ ಇವರು ನಂತರ ಪವಾಡ ಪುರುಷನಾಗಿ ಬದಲಾಗ್ತಾರೆ. ಇವರನ್ನು ಈಶ್ವರನ ದೈವಾಂಶ ಎಂದು ಕೂಡ ಕರೆಯಲಾಗುತ್ತದೆ. ಕೊರಗಜ್ಜನ ಸ್ವರೂಪ ಮತ್ತು ಮೂಲದ ಕತೆ. ಹಿಂದೆ ಕೊರಗಜ್ಜನು ಒಂದು ಕಾಲದಲ್ಲಿ ಭೂಮಿಯ ಮೇಲೆ ತನಿಯ ಎಂಬ ಹೆಸರಿನ ಜೀವಂತ ವ್ಯಕ್ತಿಯಾಗಿದ್ದರು. ಇವರು ಕೊರಗ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಬಾಲಕನಿದ್ದಾಗಲೇ ತಮ್ಮ ಪೋಷಕರನ್ನ ಕಳೆದುಕೊಂಡು ದಿಕ್ಕು ದೆಸೆ ಇಲ್ಲದೆ ತಿರುಗಾಡುತ್ತಿದ್ದರು. ತನ್ನ ಕೊರಗ ಕುಲದ ಕೆಲಸವನ್ನ ಮಾಡುವ ಸಮಯದಲ್ಲಿ ಅನ್ಯಾಯದ ಕಾರಣದಿಂದಾಗಿ ತನಿಯನು ತನ್ನ ಶರೀರವನ್ನ ತ್ಯಜಿಸಿ ಮಾಯದ ದೈವತ್ವವನ್ನ ಪಡೆದುಕೊಳ್ತಾರೆ. ಕೊರಗ ಎನ್ನುವುದು ಸಮುದಾಯದ ಹೆಸರು ಮತ್ತು ಅಜ್ಜ ಎಂದರೆ ಹಿರಿಯ ನಾಗರಿಕರು ಎಂದರ್ಥ. ಹೀಗಾಗಿ ಅವರನ್ನ ಅಂದಿನಿಂದಲೂ ಕೂಡ ಕೊರಗಜ್ಜ ಎಂದೇ ಕರೆಯಲಾಗುತ್ತದೆ. ಕೊರಗಜ್ಜನ ಕ್ಷೇತ್ರಗಳು. ಕೊರಗಜ್ಜನನ್ನು ಆರಾಧಿಸುವ ಸ್ಥಳಗಳನ್ನು ದೈವಸ್ಥಾನ ಅಥವಾ ಕ್ಷೇತ್ರ ಎಂದು ಕರೆಯುತ್ತಾರೆ. ಇವುಗಳನ್ನು ದೇವಾಲಯಗಳೆಂದು ಕರೆಯಲಾಗುವುದಿಲ್ಲ, ಬದಲಾಗಿ ದೈವಾರಾಧನೆಯ ಕೇಂದ್ರಗಳಾಗಿವೆ. ಆದಿಸ್ಥಳ. ಕೊರಗಜ್ಜನ ಕ್ಷೇತ್ರಗಳು ಅಥವಾ ದೈವಸ್ಥಾನಗಳು ಸಾಕಷ್ಟಿದೆ. ಅದರಲ್ಲಿ ಕೊರಗಜ್ಜನ ಆದಿಸ್ಥಳ ಅಥವಾ ಮೂಲಸ್ಥಾನ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿದೆ. ಈ ಮೂಲಸ್ಥಾನ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಕುತ್ತಾರು ಅಥವಾ ದೊಡ್ಡ ಆಲದ ಮರ ಎಂಬ ಸ್ಥಳದಲ್ಲಿ ಇದೆ ಎಂದು ನಂಬಲಾಗಿದೆ. 7 ಆದಿಸ್ಥಳಗಳು. ಕುತ್ತಾರು ಸೇರಿದಂತೆ ಕೊರಗತನಿಯ ದೈವಕ್ಕೆ 7 ಮೂಲ ಆದಿಸ್ಥಳಗಳು ಇವೆ. ಅವುಗಳೆಂದರೆ ದೆಕ್ಕಾಡು ಆದಿಸ್ಥಳ ಕುತ್ತಾರು, ದೇರಳಕಟ್ಟೆ ಆದಿಸ್ಥಳ. ಈ ಆದಿಸ್ಥಳಗಳಲ್ಲಿ ಯಾವುದೇ ರೀತಿಯ ವಿಗ್ರಹ ಆರಾಧನೆ, ಗುಡಿ ಗೋಪುರಗಳ ನಿರ್ಮಾಣದ ಸಂಪ್ರದಾಯ ಇರುವುದಿಲ್ಲ. ಊರ್ವ ಬೋಳೂರು, ಮುಳ್ಳುಗುಡ್ಡೆ, ಕೋಡಂಕೀರಿ ಮತ್ತು ಪುತ್ತೂರಿನ ಮಣ್ಣಾಪು ಸೇರಿದಂತೆ ತುಳುನಾಡಿನಾದ್ಯಂತ ಕೊರಗಜ್ಜನ ಹಲವಾರು ಸನ್ನಿಧಿಗಳು ಇವೆ. ಕೊರಗಜ್ಜನ ಆರಾಧನೆ ಮತ್ತು ಮಹಿಮೆ. ಕೊರಗಜ್ಜನು ಕ್ಷಣ ಮಾತ್ರದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುವ ಪ್ರಬಲ ದೈವವೆಂದು ಪ್ರಸಿದ್ಧಿಯಾಗಿದ್ದಾನೆ. ಹೀಗಾಗಿ ಯಾವುದೇ ಕಷ್ಟಗಳಿರಲಿ, ಕಳೆದು ಹೋದ ವಸ್ತುಗಳು, ಕೌಟುಂಬಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಭಕ್ತರು ಕೊರಗಜ್ಜನಿಗೆ ಹರಕೆಯನ್ನ ಕಟ್ಟಿಕೊಳ್ತಾರೆ. ಕೊರಗಜ್ಜನಿಗೆ ಅಗೆಲು ಸೇವೆ ಅಂದರೆ ಇಷ್ಟದ ಆಹಾರವನ್ನ ಅರ್ಪಿಸುವುದು ಮತ್ತು ಬೀಡಿ, ಮದ್ಯಪಾನದ ಶೀಶೆಗಳು, ಎಲೆ ಅಡಿಕೆ ಮುಂತಾದ ಪದಾರ್ಥಗಳನ್ನ ಸಮರ್ಪಿಸಲಾಗುತ್ತದೆ. ರಾತ್ರಿಯ ಆರಾಧನೆ. ಕೊರಗಜ್ಜನ ಆರಾಧನೆಯು ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಸಂಪೂರ್ಣ ಕತ್ತಲೆಯಲ್ಲಿಯೇ ನಡೆಯುತ್ತದೆ. ಕೆಲವು ಕ್ಷೇತ್ರಗಳಲ್ಲಿ ರಾತ್ರಿ 6:30 ನಂತರ ಮಹಿಳೆಯರಿಗೆ ಪ್ರವೇಶವಿರುವುದಿಲ್ಲ ಎಂಬ ನಿಯಮವೂ ಸಹ ಇದೆ. ಇಂತಹ ಆರಾಧನೆಗಳನ್ನ ಕಣ್ತುಂಬಿಕೊಳ್ಳಲು ದೂರಗಳಿಂದ ಸಾಕಷ್ಟು ಭಕ್ತಾದಿಗಳು ಬರುತ್ತಾರೆ. ಕೊರಗಜ್ಜನಿಗೆ ಸಂಬಂಧಿಸಿದ ಒಂದು ದಂತಕತೆ. ಕೊರಗತನಿಯನು 30 ದಿನಗಳ ಶಿಶುವಿದ್ದಾಗ ತನ್ನ ತಂದೆ ತಾಯಿಯನ್ನ ಕಳೆದುಕೊಳ್ಳುತ್ತಾನೆ. ಕೊರಗತನಿಯ ಒಂಟಿಯಾದಾಗ ಮೈರಕ್ಕ ಎಂಬಾಕೆ ಆತನನ್ನು ದತ್ತು ಪಡೆದು ತನ್ನ 2 ಮಕ್ಕಳೊಂದಿಗೆ ಅವನನ್ನು ಕೂಡ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾಳೆ. ಮುಂದೆ ಒಂದು ದಿನ ಮರದ ಮೇಲಿದ್ದ ಹಣ್ಣನ್ನ ಕೀಳಲು ಅವನ ಕಾಲನ್ನ ದೇವಾಲಯದ ಕಲಶದ ಮೇಲೆ ಇಡುತ್ತಾನೆ. ಆಗ ದೇವಾಲಯದ ಒಳಗಿದ್ದ ದೈವವು ಕೋಪಗೊಂಡು ತಕ್ಷಣವೇ ಕೊರಗತನಿಯನನ್ನ ಮಾಯವಾಗುವಂತೆ ಮಾಡುತ್ತದೆ. ಮಾಯವಾದ ತನಿಯನು ಅಲ್ಲಿಂದ ದೈವತ್ವವನ್ನ ಪಡೆದುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ. ನಂತರ ತನಗೆ ಸಿಕ್ಕ ದೈವತ್ವದ ಅಂಶದಿಂದ ಭೂಮಿಯ ಮೇಲಿನ ಧರ್ಮವನ್ನ ಕಾಪಾಡಬೇಕು, ಬೇಡಿ ಬಂದವರಿಗೆ ಸಹಾಯ ಮಾಡಬೇಕು ಎಂದು ಅರಿತುಕೊಂಡು ಕೊರಗಜ್ಜನೆಂದು ಪ್ರಖ್ಯಾತಿಯನ್ನ ಪಡೆದುಕೊಳ್ತಾರೆ. ಅಲ್ಲಿಂದ ಕೊರಗಜ್ಜ ದೈವವು ಭಕ್ತರನ್ನ ಕಾಯುತ್ತಾ ಬಂದಿದ್ದಾರೆ. ಕೊರಗಜ್ಜನಿಗೆ ಮದ್ಯ ನೈವೇದ್ಯ.
ಕೊರಗಜ್ಜ ಬೆಳೆದಿದ್ದು ಶೇಂದಿ ವ್ಯಾಪಾರ ಮಾಡುವ ಮೈರಕ್ಕನ ಕುಟುಂಬದಲ್ಲಿ. ಶೇಂದಿಯನ್ನ ಸೇವಿಸುವುದು ಆ ಕುಟುಂಬದ ಒಂದು ಭಾಗವಾಗಿತ್ತು. ಮೈರಕ್ಕ ಕಳ್ಳನ್ನ ತಯಾರಿಸುವಾಗ ಕೊರಗ ತನಿಯನಿಗೆ ಶೇಂದಿಯನ್ನ ಕುಡಿಯಲು ನೀಡುತ್ತಿದ್ದಳು. ತನಿಯನಿಗೆ ಮದ್ಯ ಇಷ್ಟವಾಗುವ ಕಾರಣ ಮದ್ಯವನ್ನ ಕೊರಗಜ್ಜನಿಗೆ ಅರ್ಪಿಸಲಾಗುತ್ತದೆ. ಕೊರಗಜ್ಜನ ಕೋಲಕ್ಕೆ ಮಹಿಳೆಯರ ನಿಷೇಧ. ಕೊರಗಜ್ಜನ ಕೋಲದ ಸಂದರ್ಭದಲ್ಲಿ ದೈವಾಗಮನವಾದ ಪಾತ್ರಧಾರಿ ವ್ಯಕ್ತಿಯು ಸೊಂಟಕ್ಕೆ ತಾಳೆ ಎಲೆಗಳನ್ನ ಮಾತ್ರ ಧರಿಸಿರುತ್ತಾನೆ. ಹೀಗಾಗಿ ಇಂತಹ ದೃಶ್ಯಗಳನ್ನ ಸಾರ್ವಜನಿಕವಾಗಿ, ವಿಶೇಷವಾಗಿ ಮಹಿಳೆಯರು ವೀಕ್ಷಿಸುವುದನ್ನ ಹಳೆಯ ಪದ್ಧತಿಯಲ್ಲಿ ನಿಷೇಧಿಸಲಾಗಿತ್ತು. ಈ ಕಾರಣದಿಂದ ಕೆಲವೊಂದು ಕೋಲಗಳಲ್ಲಿ ಮಹಿಳೆಯರನ್ನ ನಿಷೇಧಿಸಲಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ, ಕೊರಗಜ್ಜನ ಮಹಿಮೆ ಅಪಾರವಾಗಿದೆ. ಹೀಗಾಗಿ ನೀವು ಒಮ್ಮೆ ಕೊರಗಜ್ಜನ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ಅವನ ದರ್ಶನವನ್ನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ ಸಂಚಿಕೆ. ಮತ್ತೆ ಮುಂದಿನ ಕಾರ್ಯಕ್ರಮದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.